ಮಾವಯ್ಯ, ನನ್ನ ಗಂಡನ ನೀವು ಎಲ್ಲಿ ಕಳಿಸಿದ್ದೀರಾ? ಅವನಾಗೆ ಉಂಟದ. ನಾನು ಹೇಳ್ದೆ ಬ್ಯಾಡ ಕಣ್ಮಗ, ಅಲ್ಲಿಗೆ ಹೋಗ್ಬೇಡ, ಆ ಭೈರಾದೇವಿ ಸರಿಕಿಲ್ಲ, ಏನಾರ ಮಾಡ್ಬಿಟ್ಟಾಳು ಅಂತ. ಅದು ಇವನು ಕೋಪದಾಗ ಹೋಗವನೆ. ಅಲ್ಲಿ ಏನಾಯ್ತದೋ ಏನೋ. ಆ ಭೈರಾದೇವಿ ರಾಕ್ಷಸಿ, ನನ್ಗೇನ್ ಮಾಡ್ಬೇಕು ತಿಳಿತಿಲ್ಲ ಕಣವ್ವ. ಭೈರಾದೇವಿ ಮನೆಗ? ಅವ್ರ ಮನೆಗೆ ನನ್ ಗಂಡ ಯಾಕೆ ಹೋಗ್ಬೇಕು? ಅಲ್ಲ, ಊರ್ಗೂ ಈ ಮನೆಗೂ ಏನ್ ಸಂಬಂಧ? ನಿಮಗೂ ಭೈರಾದೇವಿಯವ್ರಿಗೂ ಯಾಕೆ ಇಷ್ಟೊಂದು ದ್ವೇಷ? ಅಲ್ಲ, ಅವ್ರು ಯಾಕೆ ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ಏಯ್ ಭೈರಾದೇವಿ, ಬಾರೆ ಹೊರಗಡೆ. ನಿನ್ ಮನೆ ಬಾಕ್ಲು ಮುಂದೆನೆ ಬಂದಿರ್ತೀನಿ, ಅದ್ ಏನ್ ಮಾಡ್ಕತ್ಯ ಮಾಡ್ಕಪ್ಪ. ಯಾರೋ ನೀನು? ಯಾರ ಹೆಸರು ಹಿಡಿದು ಕರಿತಿದ್ಯಾ ಅಂತ ಗೆಪ್ತೆ ಆಯ್ತಾ? ನಿಮ್ಗಳ ಮಧ್ಯೆ ಏನೇ ಇರ್ಬೋದು, ಅದ್ರ ಮಧ್ಯದಲ್ಲಿ ಏನೂ ಸಂಬಂಧ ಇಲ್ದ್ರು ನನ್ ಗಂಡನ್ ಯಾಕೆ ತರ್ತಿದ್ದೀರಾ? ಅವತ್ತೇನೋ ನಂತವಾನೆ ದೊಡ್ಡದಾಗಿ ಸವಾಲ್ ಹಾಕ್ದೆ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಜಂಬ ಕಚ್ಕೊಂಡೆ. ಎಲ್ಲೋ ಆಯ್ತವ ನಿನ್ನಾಟ, ನಿನ್ ಒಣ ಜಂಬ ಈ ಶಿವರುದ್ರಪ್ಪನ ಮುಂದೆ ಹಂಗೇ ಶರಣಾಗೋಯ್ತಾ. ಕಂದ, ನೀನು ಈ ಆಟ ಅರ್ಥ ಮಾಡ್ಕೊಳಕ್ ಮುಂಚೆನೆ ನಾನು ಆಟ ಚಾಲು ಮಾಡಿ ನನ್ನ ಕಾಯಿನ ಬೋ ಮುಂದೆ ತಗೊಂಡೋಗಿವ್ನಿ. ಈ ಆಟನ ಗೆದ್ದೆ ಗೆಲ್ತೀನಿ. ನಮ್ಮೂರಿನ ದ್ಯಾವತೆ ಕಣ ಅವರು. ಅವ್ರನ್ನೇ ಹೋಗು ಬಾ ಅನ್ನೋಷ್ಟು ಧೈರ್ಯ ಬಂತ ನಿಂಗೆ? ಏಯ್ ಬಿಡಲ್ಲ ನನ್ನ, ಅದ್ಯಾರೋ ನಿನ್ ದ್ಯಾವ್ರು ಅಂತಿದ್ದಲ್ಲ, ಕರೀಲ ಅವಳನ್ನ. ಏಯ್, ಅವಳು ಇವಳು ಅನ್ನೋದನ್ನ ನಿಲ್ಸೋ. ಎಷ್ಟಪ್ಪ ಹೇಳ್ಬೇಕು ನಿಂಗೆ? ಏಯ್ ಕರಿಯಲೇ ಅವಳನ್ನ. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾಲ್ಕು ಬಿಟ್ಟ ಮೇಲೆ ನಿನಗೆ ಅರ್ಥ ಆಗೋದೇನೋ. ಏಯ್